ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಜೆನ್ ವಿ ಸೀಸನ್ 2ನ ರಿವ್ಯೂ ಮಾಡ್ತಾ ಇದ್ದೀವಿ. ಇದು ಯಾವುದೇ ಥರ ಎಕ್ಸ್ಪ್ಲೈನ್ ವಿಡಿಯೋ ಅಲ್ಲ, ಯಾಕಂದರೆ ಆಲ್ರೆಡಿ ಈ ಸೀರೀಸು ಕನ್ನಡದಲ್ಲೇ ಬಂದಿರೋದ್ರಿಂದ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ, ನೀವು ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಇದು ಬರೀ ನನ್ನ ಒಪಿನಿಯನ್ ವಿಡಿಯೋ ಮಾತ್ರ ಆಗಿರುತ್ತೆ. ಇನ್ನು ಈ ಸೀರೀಸ್ ಬಗ್ಗೆ ನನ್ನನ್ನು ಕೇಳೋದಾದರೆ, ನನಗಂತೂ ಈ ಸೀರೀಸ್ ತುಂಬಾ ಇಷ್ಟ ಆಯಿತು. ಯಾವ ರೀತಿ ನಾವು ದಿ ಬಾಯ್ಸ್ ಸೀರೀಸ್ಗೆ ಫ್ಯಾನ್ಗಳಾಗೋಗ್ಬಿಟ್ಟಿದ್ವೋ, ಸೇಮ್ ಈ ಸೀರೀಸ್ಗೂ ಕೂಡ ಅದೇ ರೀತಿ ಫ್ಯಾನ್ ಆಗೋಗ್ಬಿಟ್ಟೆ. ಯಾಕಂತಂತೇಳಿದ್ರೆ ಇದು ಆ ಒಂದು ಸೀರೀಸ್ನ ಸ್ಪಿನ್ ಆಫ್ ಸೀರೀಸ್ ಆಗಿದ್ರೂ ಕೂಡ ಸೇಮ್ ವೈಬನ್ನು ತರೋದ್ರಲ್ಲಿ ಸೆಕೆಂಡ್ ಸೀಸನ್ನು ಸಕ್ಸಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಮೊದಲನೇ ಸೀಸನ್ನು ಈ ರೇಂಜಿಗೆ ಇರಲಿಲ್ಲ. ಅಲ್ಲಿ ಗೊಡಾಲ್ಕಿನ್ನನ್ನು ಯೂನಿವರ್ಸಿಟಿನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಹೊಸ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಮತ್ತು ಆ ಕ್ಯಾರೆಕ್ಟರ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಹೋಗಬೇಕು. ಇದೆಲ್ಲದೂ ಕೂಡ ಚಾಲೆಂಜಸ್ ಇತ್ತು. ಸೊ ಹಂಗಾಗಿ ಸ್ಟೋರಿ ವಿಚಾರದಲ್ಲಿ ಅಂಥ ದೊಡ್ಡದಾಗಿ ಏನು ಇಂಪ್ರೆಸ್ ಮಾಡಿರಲಿಲ್ಲ. ಬಟ್ ಈ ಸರಿ ಮಾತ್ರ ಈ ಸೀಸನ್ನು ತುಂಬಾ ಸಖತ್ತಾಗಿದೆ. ಆಲ್ರೆಡಿ ಇಲ್ಲಿ ಆಡಿಯನ್ಸ್ಗಳಿಗೆ ಈ ಸೀರೀಸ್ನ ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಗಿದೆ. ಅಂದರೆ ಇಲ್ಲಿ ಗೊಡಾಲ್ಕಿನ್ ಅನ್ನೋ ಒಂದು ಯೂನಿವರ್ಸಿಟಿ ಇದೆ. ಅದು ಎಕ್ಸ್ಪೆಷಲಿ ವಾಟ್ ಅನ್ನೋ ಒಂದು ಸೂಪರ್ ಹೀರೋ ಸಂಸ್ಥೆ ಪ್ರಪಂಚವನ್ನು ಆಳೋವಂಥ ಸಮಯದಲ್ಲಿ ಹುಟ್ಟಿ ಕಾಂಪೌಂಡ್ ವಿ ಅನ್ನು ತಗೊಂಡು ಬೆಳೆದಿರುವಂಥ ಮಕ್ಕಳು, ಅಂದರೆ ನೆಕ್ಸ್ಟ್ ಸೂಪ್ಸ್ಗಳು, ಅವರೇ ಜೆನ್ವಿಗಳು. ಅಂದರೆ ಜನ್ರೇಷನ್ ವಿ ಅಥವಾ ಜನ್ರೇಷನ್ ವಾಟ್, ನೀವು ಯಾವ ಥರ ಬೇಕಾದರೂ ಕರ್ಕೋಬೋದು. ಅವ್ರುಗಳಿಗೆ ಟ್ರೈನಿಂಗು, ರ್ಯಾಂಕು ಇದನ್ನೆಲ್ಲ ಕೊಟ್ಟು ಪ್ರಪಂಚಕ್ಕೆ ಬಿಡುವಂಥ ಒಂದು ಸಂಸ್ಥೆ. ಅದು ಆಲ್ರೆಡಿ ಕರಪ್ಟ್ ಆಗೋಗ್ಬಿಟ್ಟಿದೆ. ಹಿಂದೆ ಏನೇನೆಲ್ಲ ಆಗಿತ್ತು ಅಂತ ಅನ್ನೋದನ್ನು ಕಳೆದ ಸೀಸನ್ನಲ್ಲಿ ತೋರಿಸಿದ್ರು. ಬಟ್ ಈ ಸೀಸನಲ್ಲಿ ಡೈರೆಕ್ಟಾಗಿ ಆ ಗೊಡಾಲ್ಕಿನ್ ಯೂನಿವರ್ಸಿಟಿನ ಶುರು ಮಾಡಿರೋಂಥ ಥಾಮಸ್ ಗೊಡಾಲ್ಕಿಂಗನ್ನೇ ವಿಲನ್ ಆಗಿ ತಗೊಂಡ್ಬಂದಿದ್ದಾರೆ. ಆದರೆ ಅದು ನಮಗೆ ಕೊನೆವರೆಗೂ ಗೊತ್ತಾಗಲ್ಲ. ಅವನು ಕೂಡ ಕಾಂಪೌಂಡ್ ವಿನ ತಗೊಂಡು ಹೆಂಗಾದ್ರೂ ಮಾಡಿ ಆ ಫೈರ್ ಆಕ್ಸಿಡೆಂಟಿಂದ ಬಚಾವಾದ್ರೆ ಸಾಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿರ್ತಾನೆ. ಬಟ್ ಅದು ಅವನಿಗೆ ಇಮ್ಮಾರ್ಟಲಿಟಿನ ಕೊಟ್ಬಿಟ್ಟು ಮೈಂಡನ್ನು ಮ್ಯಾನ್ಪುಲೇಷನ್ ಮಾಡೋವಂಥ ಒಂದು ಸೈಕಿಕ್ ಪವರನ್ನು ಕೂಡ ಕೊಟ್ಬಿಡುತ್ತೆ. ಅದರಿಂದ ಅವನು ಸುಟ್ಟೋಗ್ತಾನೆ ಕೂಡ. ಹಂಗಾಗಿ ಸೈಫರ್ ಅನ್ನೋ ಒಂದು ಸೂಪರ್ ಹೀರೋ ಹೆಸರನ್ನು ಯೂಸ್ ಮಾಡಿಕೊಂಡು ಇಲ್ಲಿಯವರೆಗೆ ಗೊಡಾಲ್ಕಿನ್ ಯೂನಿವರ್ಸಿಟಿನ ನಡೆಸ್ತಾ ಬರ್ತಾ ಇರ್ತಾನೆ. ಕೊನೆಗೆ ನಮ್ಮ ಒಳ್ಳೆ ಹುಡುಗರೆಲ್ಲ ಸೇರ್ಕೊಂಬಿಟ್ಟು ಅದನ್ನು ಕಂಡಿಡಿದು ಅವನನ್ನೇ ಎತ್ತಿಬಿಡ್ತಾರೆ. ಇದು ಓವರ್ ಆಲ್ ಆಗಿರೋ ಕತೆ. ಬಟ್ ಇದಕ್ಕೋಸ್ಕರ ನಮ್ಮ ಹುಡುಗರು ಮಾಡಿರೋಂಥ ಕಷ್ಟ ಅಷ್ಟಿಷ್ಟಲ್ಲ. ಅದು ನಮಗೆ ಇಡೀ ಸೀಸನ್ ತುಂಬ ಎದ್ದು ಕಾಣಿಸ್ತಾ ಇತ್ತು. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈ ರೈಟಿಂಗ್ ಚೆನ್ನಾಗಿದೆ, ಇವರ ನರೇಷನ್ ಚೆನ್ನಾಗಿದೆ, ಮತ್ತು ಪ್ರತಿ ಎಪಿಸೋಡ್ ಎಂಡಿಂಗಲ್ಲೂ ಇಡ್ತಾ ಇರುವಂಥ ಸಸ್ಪೆನ್ಸ್ ಚೆನ್ನಾಗಿತ್ತು. ಹಂಗಾಗಿ ಎಲ್ಲೂ ಕೂಡ ಬೋರ್ ಹೊಡಿಸ್ಲಿಲ್ಲ. ಮತ್ತು ಇನ್ನೊಂದು ಈ ಸೀರೀಸ್ನಲ್ಲಿ ಇಷ್ಟ ಆಗಿದ್ದು ಏನಪ್ಪ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟು. ಆಲ್ರೆಡಿ ಜೆನ್ ವಿ ಸೀಸನ್ ಫಸ್ಟ್ನಲ್ಲೇ ಮರಿ ಮರೋ ಥರದ ಕ್ಯಾರೆಕ್ಟರ್ನ ಡೆವಲಪ್ ಮಾಡಿದ್ರು. ಆ ಕ್ಯಾರೆಕ್ಟರ್ಗೊಂದು ಲೇಗಸಿನ ಕ್ರಿಯೇಟ್ ಮಾಡಿದರು. ಇಲ್ಲಿ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಹಂಗಂತ ಬೇರೆ ಕ್ಯಾರೆಕ್ಟರ್ಗಳನ್ನೇನು ಸುಮ್ಮನೆ ಬಿಟ್ಟಿಲ್ಲ. ಪೊಲಾರಿಟಿ, ಸ್ಯಾಮ್, ಎಮ್ಮಾ, ಈ ಕ್ಯಾರೆಕ್ಟರ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ಎಮ್ಮಾ ಕ್ಯಾರೆಕ್ಟರ್ ಏನಿದೆ, ಮುಂಚೆ ಥರ ದಪ್ಪ ಆಗಬೇಕು, ಸಣ್ಣ ಆಗಬೇಕು ಅಂತ ಹೇಳಿದ್ರೆ ವಾಮಿಟ್ ಮಾಡ್ಕೊಳ್ಳೋದು, ಬಕಾಸುರಿ ಥರ ತಿನ್ನೋದು, ಈ ಥರ ಏನೂ ಮಾಡಬೇಕಾಗಿಲ್ಲ. ಅವಳ ಎಮೋಷನ್ಸ್ ಮೂಲಕನೇ ಈಗ ಅದನ್ನು ಕಂಟ್ರೋಲ್ ಮಾಡ್ಬೋದು. ಆ್ಯಂಟ್ ಮ್ಯಾನ್ಗಿನ್ನೂ ಬೆಟರ್ ಇದ್ದಾಳೆ ಈಗ. ಆ್ಯಂಡ್ ಸ್ಯಾಮ್ ಕ್ಯಾರೆಕ್ಟರ್ ಕೂಡ ಅಷ್ಟೇ, ಅವನು ಇಲ್ಲಿ ಸ್ವಲ್ಪ ಮೆಚ್ಯೂರ್ಡ್ ಆಗ್ತಾ ಇದ್ದಾನೆ, ಸೆನ್ಸಿಟಿವ್ ಟಾಪಿಕ್ಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಾನೆ. ಬಟ್ ಇನ್ನೂ ಅವನು ಬೆಟರ್ ಆಗೋದಿದೆ. ಬಟ್ ಕಳೆದ ಸೀಸನ್ಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಇನ್ನು ಪೊಲಾರಿಟಿ ಕ್ಯಾರೆಕ್ಟರ್ ಖಂಡಿತ ಆ್ಯಂಡ್ರೇನ ರೀಪ್ಲೇಸ್ ಮಾಡ್ದಂಗಿತ್ತು. ಬಟ್ ಅದಕ್ಕಿಂತ ಬೆಟರಾಗೇ ಇತ್ತು. ಲಾಸ್ಟ್ ಟೈಮು ಆ್ಯಂಡ್ರೆ ಆ ಟೀಮಲ್ಲೆಲ್ಲ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋ ಹುಡುಗನ ಥರ ಕಾಣಿಸ್ಕೊಳ್ತಾ ಇದ್ದ. ಬಟ್ ಆ ಗುಣಗಳೆಲ್ಲ ಒಳ್ಳೆ ಅಪ್ಪನಿಂದಾನೇ ಬಂದಿರೋದು ಅಂತಂತೇಳಿ ಪೊಲಾರಿಟಿ ನೋಡ್ತಿರುವಾಗ ನಮಗೆ ಅನ್ನಿಸ್ಬೇಕು. ಆ ರೇಂಜ್ಗೆ ಆ್ಯಕ್ಟ್ ಮಾಡಿದ್ದಾರೆ ಪ್ಯಾಟ್ರಿಕ್ ಥಾಮಸ್ ಅವರು. ತುಂಬ ಚೆನ್ನಾಗಿತ್ತು. ಇಷ್ಟೇ ಅಲ್ಲದೆ ಇನ್ನೂ ಹೊಸ ಕ್ಯಾರೆಕ್ಟರ್ಗಳನ್ನು ಇವರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ಹ್ಯಾಲಿ, ಆರ್ಪರ್ ಮತ್ತು ಅವ್ರ ಅಣ್ಣ ಗ್ರೇಗ್, ಈ ಥರದ ಕ್ಯಾರೆಕ್ಟರ್ಗಳು. ಮತ್ತು ಒಂದು ಫ್ಯಾಮಿಲಿ ಎಮೋಷನ್ ಇರಲಿ ಅಂತನೋ ಏನೋ ಮರಿ ಮರೋ ತಂಗಿನೂ ಕೂಡ ತಂದಿದ್ದಾರೆ, ಅನಾಬೆತ್. ಅವಳಿಗೂ ಕೂಡ ಪವರ್ಸ್ ಇದೆ. ಅಂದರೆ ಅದು ಫ್ಯೂಚರ್ನ ಪ್ರೆಡಿಕ್ಟ್ ಮಾಡೋ ಥರದ್ದಲ್ಲ, ಒಂದು ಪ್ರೀಕಾಗ್ ರೀತಿ. ಅಂದರೆ ಫ್ಯೂಚರ್ನಲ್ಲಿ ಬರುವಂಥ ವಿಷನ್ಸ್ಗಳು ಅವಳಿಗೀಗ ಕಾಣಿಸ್ಕೊಳ್ತವೆ. ಬಟ್ ಅದರಲ್ಲಿ ಪೂರ್ತಿ ಕ್ಲಾರಿಟಿ ಇರಲ್ಲ, ಆ ಥರದ್ದು. ಈ ಕ್ಯಾರೆಕ್ಟರ್ ಸ್ಟೋರಿನಲ್ಲಿ ಇಂಪಾರ್ಟೆನ್ಸ್ ಇದೆ. ಬಟ್ ಆಡಿಯನ್ಸ್ ಆಗಿ ನಮಗೆ ಅಷ್ಟೊಂದೇನು ಕನೆಕ್ಟ್ ಆಗಲ್ಲ. ಈ ಕ್ಯಾರೆಕ್ಟರ್ನ ಬಿಟ್ಟಾಕಿದನ್ನ ಬೇರೆ ರೀತಿ ಹ್ಯಾಂಡ್ಲ್ ಮಾಡಿದ್ರು ಕೂಡ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಓಕೆ, ಇವೆಲ್ಲ ಕ್ಯಾರೆಕ್ಟರ್ಗಳು ಕೂಡ ಒಂದು ತೂಕ ಆದರೆ ಇನ್ನೊಂದು ತೂಕ ವಿಲನ್ನು ಅಂದರೆ ವಿಲನ್ನಾಗೇ ಇರಬೇಕು. ಅವನಿಗೇನೋ ದೊಡ್ಡ ದೊಡ್ಡ ಮೋಟಿವ್ಸು, ವಿಲನ್ ಆಗೋದಕ್ಕೇನೋ ಭಾಳ ದೊಡ್ಡ ರೀಸನ್ನು, ಆ ಥರದ್ದೇನಿಲ್ಲ. ಈ ಗೊಡಾಲ್ಕಿನ್ ವಿಲನ್ ಆಗಿರೋದೇ ಒಂದು ಹೊಟ್ಟೆ ಕಿಚ್ಚಿಂದ. ನಾವು ನೋಡಿದ್ರೆ ಯಾವುದೋ ಕಾಲದಲ್ಲಿ ಕಾಂಪೌಂಡ್ ವಿ ತಗೊಂಡು ಎಬಿಲಿಟಿ ತಗೊಂಡವರು. ಬಟ್ ಪ್ರಾಜೆಕ್ಟ್ ಒಡಿಸ್ಸಾ ಅನ್ನೋ ಹೆಸರಲ್ಲಿ ನಿನ್ನೆ ಮೊನ್ನೆ ಸೀರಮ್ ತಗೊಂಡವರೆಲ್ಲ ದೊಡ್ಡ ದೊಡ್ಡ ಸೂಪರ್ ಹೀರೋಗಳಾಗಿದಾರಲ್ಲ. ಎಕ್ಸಾಂಪಲ್ ಮರಿ ಮರೋ, ಹೋಮ್ಲ್ಯಾಂಡರ್, ಇಂಥವರೆಲ್ಲ. ನಾನು ಇವ್ರನ್ನೆಲ್ಲ ಮೀರಿಸ್ಬೇಕು ಅಂತ ಅದಕ್ಕೋಸ್ಕರ ಮರಿದು ಮ್ಯಾಕ್ಸಿಮಮ್ ಪವರ್ ಏನೋ
ಅದನ್ನು ಒಂದು ಬೆಂಚ್ ಮಾರ್ಕ್ ಥರ ತಗೊಂಡು ನಾನು ಅದನ್ನು ಬೀಟ್ ಮಾಡ್ತೀನ ಇಲ್ವಾ ಅಂತಂತೇಳಿ ಅವನನ್ನು ಟೆಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಬಾರ್ದು ಪ್ರಯತ್ನ ಎಲ್ಲ ಮಾಡಿಬಿಡ್ತಾನೆ. ಪಾಪ ಚಿಕ್ಕ ಪುಟ್ಟ ಎಬಿಲಿಟಿ ಇರೋ ಸೂಪ್ ಹುಡುಗರನ್ನೆಲ್ಲ ಬಲಿ ಕೊಡೋದಕ್ಕೆ ಹೊರಟಿರ್ತಾನೆ. ಅದರಲ್ಲೂ ಇಷ್ಟು ದಿನ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಯಾವುದೋ ಒಂದು ಮೆಡಿಕಲ್ ಚೇಂಬರ್ ಒಳಗಡೆ ಕೈ ಕಾಲನ್ನು ಆಡ್ಸಕ್ಕೆ ಬರ್ದೇನೆ ಬಿತ್ಕೊಂಡಿದ್ದವನು ಈಗ ಹಿಂಗೆ ಆ್ಯಕ್ಟಿವ್ ಆಗಿ ಇಷ್ಟೆಲ್ಲ ಆರೋಡೋದಕ್ಕೆ ಕಾರಣ ಯಾರು ಅಂತಂತ ನೋಡಿದ್ರೆ ಅದು ಬೇರೆ ಯಾರೋ ಅಲ್ಲ, ಸಿಸ್ಟರ್ ಸೇಜ್. ಅವಳಿಗೆ ದಿ 7ನಲ್ಲಿ ಸ್ಥಾನ ಇಲ್ಲ. ಏನೋ ಕಾಟಾಚಾರಕ್ಕೆ ವಾಟ್ನಲ್ಲಿ ಅವಳನ್ನ ಇಟ್ಕೊಂಡಿದ್ದಾರೆ. ಆದರೆ ಅಕ್ಕನಿಗೆ ವಾಪಸ್ ದಿ 7 ಸೇರ್ಕೋಬೇಕು ಅನ್ನೋ ಆಸೆ. ಅದಕ್ಕೆ ಒಬ್ಬ ಸ್ಟ್ರಾಂಗ್ ಸೂಪರ್ ಹೀರೋನ, ಅದರಲ್ಲೂ ಈ ಗುಡಾಲ್ಕಿನ್ ಯೂನಿವರ್ಸಿಟಿನೇ ಶುರು ಮಾಡಿದವನ್ನ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಓಮ್ ಲ್ಯಾಂಡರ್ ಮುಂದೆ ಅವನು ತುಂಬ ಇಂಪ್ರೆಸ್ ಆಗೋಗ್ಬಿಡ್ತಾನೆ. ಅವಾಗ ಮತ್ತೆ ವಾಪಸ್ 7ಗೆ ಸೇರ್ಕೋಬೋದು ಅನ್ನೋ ಆಸೆ. ಅದಕ್ಕೆ ಮರೋ ನಿನ್ನನ್ನು ವಾಪಸ್ ಸರಿ ಮಾಡ್ಬೋದು ಅನ್ನೋ ಐಡಿಯಾನ ಅವನಿಗೆ ತುಂಬಿ ಅವಳನ್ನ ಕೆಡ್ಡಕ್ಕೆ ಕೆಡವೋದು ಹೆಂಗೆ ಅಂತಂತೆಲ್ಲ ಪ್ಲ್ಯಾನ್ ಮಾಡಿ ಪಕ್ಕ ಎಕ್ಸಿಕ್ಯೂಟ್ ಮಾಡಿಬಿಡ್ತಾಳೆ. ಅವಳ ಉದ್ದೇಶ ಏನು ಅಂತಂತೇಳಿದ್ರೆ ಈ ಸೈಫರ್ರು ಓಮ್ ಲ್ಯಾಂಡರ್ರು ಇವರಿಬ್ಬರ ಜೊತೆನೂ ನಾನು ಇದ್ದು ಒಳ್ಳೆ ಟೀಮ್ ಅಪ್ ಮಾಡಿ ವಾಟನ್ನ ರೂಲ್ ಮಾಡಬೇಕು ಅಂತಂತೇಳಿ. ಆದರೆ ಇವನಿಗೆ ಯಾವಾಗ ಪವರ್ಸ್ ಎಲ್ಲ ವಾಪಸ್ ಬಂದ್ಬಿಡ್ತಾವೋ ಸೇಜ್ಗೆನೆ ಉಲ್ಟಾ ಹೊಡೆಯೋದಕ್ಕೆ ನಿಂತ್ಕೊಳ್ತಾನೆ. ಓಮ್ ಲ್ಯಾಂಡರ್ ಏನು ಬಚ್ಚ, ಅವನನ್ನೇ ಮೀರಿಸ್ತೀನಿ ನೋಡು ಅನ್ನೋ ಆ್ಯಟಿಟ್ಯೂಡ್ನಲ್ಲಿ ಮುಂದುವರಿತಾನೆ. ಕೊನೆಗೆ ಕೂಡಾಕಿದ ಪೊಲಾರಿಟಿನ ಅವಳೇ ಆಚೆ ಬಿಟ್ಟು ವಾಪಸ್ ಅವನಿಗೇನೆ ಬತ್ತಿ ಇಟ್ಬಿಡ್ತಾಳೆ. ಹಂಗಾಗಿ ಸಿಸ್ಟರ್ ಸೇಜ್ ಜೊತೆ ಆಟಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ದು ಕೇಮಿಯೋ ಅಂತಂತೇಳಿ ಕರೆಯಂಗೆ ಇಲ್ಲ. ಬರೀ ಎರಡೇ ಎಪಿಸೋಡ್ನಲ್ಲಿ ಕಾಣಿಸ್ಕೊಂಡ್ರು ಕೂಡ ಪೂರ್ತಿ ಕಥೆಯಿಂದ ಇರೋದು ಇವಳೇನೆ. ಬರೀ ಇವಳೊಬ್ಳದೆ ಅಂತಂತಲ್ಲ, ಇನ್ನು ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಕೇಮಿಯೋನು ಕೂಡ ಅಷ್ಟೇ ಚೆನ್ನಾಗಿತ್ತು. ಅದರಲ್ಲೂ ನಂಗೆ ತುಂಬ ಇಷ್ಟ ಆಗಿದ್ದು ಸ್ಟ್ಯಾನ್ ಎಡ್ಗರ್ದು. ಏನು ಎಂಟ್ರಿಗೂರು ಅದು. ಅವನ ಮೊಮ್ಮಗಳು ಝೋಯಿ ಜೊತೆ ನಗ್ನಗ್ತಾ ಎಂಟ್ರಿ ಕೊಟ್ಬಿಟ್ಟು ಒಂದೇ ಸೆಕೆಂಡಲ್ಲಿ ಇಡೀ ಎಂಟೈರ್ ಟೀಮನ್ನೇ ಕಾಪಾಡ್ಬಿಡ್ತಾನೆ. ನನಗೆ ತುಂಬ ಇಷ್ಟ ಆಯಿತು ಆ ಕೇಮಿಯೋ. ಮತ್ತು ಏಟ್ರಿಂದು ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಏನು ಮಾಡೋದು, ಅನ್ನೆಸರಿ ಸ್ಟಾರ್ಲೈಟ್ಗೆ ಭಾಳ ಬಿಲ್ಡಪ್ ಕೊಟ್ಟಿದ್ರು. ಏನು ಆ ಫಸ್ಟ್ನೇ ಎಪಿಸೋಡ್ನಲ್ಲಿ ಆ ಫೈಟಿಂಗ್ ಮಾಡುವಾಗ ಬಂದು ಕಾಪಾಡೋದು, ಕೊನೆ ಎಪಿಸೋಡ್ನಲ್ಲಿ ಆ ಪವರೆಲ್ಲ ಫ್ಲಕ್ಚುಯೇಟ್ ಆಗಿ ಆಮೇಲೆ ಎಂಟ್ರಿ ಕೊಡೋದು. ಬಟ್ ನನಗೇನು ಅಷ್ಟೇನು ಇಂಪ್ರೆಸಿವ್ ಅನ್ನಿಸ್ಲಿಲ್ಲ. ಬಟ್ ತಂದಿದ್ದ ಮೆಸೇಜ್ ಮಾತ್ರ ಸಖತ್ತಾಗಿತ್ತು. ಬಾಯ್ಸ್ ಟೀಮ್ಗೆ ಇನ್ವೈಟ್ ಮಾಡಾಯಿತು ಅಂದರೆ ಅದು ಇನ್ವೈಟ್ ಅಂತಲೂ ಅನ್ನಂಗಿಲ್ಲ, ಕುತ್ತಿಗೆ ಪಟ್ಟಿಡ್ದು ಒಳಗಡೆ ಎಳ್ಕೊಂಡಂಗಾಗಿದೆ. ನಿಮಗೆ ಬೇರೆ ದಾರಿನೇ ಇಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ. ಹಂಗಾಗಿ ಮುಂದಿನ ವರ್ಷ 2026ರಲ್ಲಿ ರಿಲೀಸ್ ಆಗ್ತಿರೋಂಥ ದಿ ಬಾಯ್ಸ್ ಸೀರೀಸ್ ಸೀಸನ್ 5ನಲ್ಲಿ ಈ ಕ್ಯಾರೆಕ್ಟರ್ಗಳನ್ನೆಲ್ಲ ನಾವು ಮತ್ತೆ ನೋಡ್ಬೋದು. ಅಂದರೆ ಕಳೆದ ಸೀಸನ್ 4ನಲ್ಲಿ ಬರೀ ಕೇಟ್ ಮತ್ತು ಸ್ಯಾಮನ್ನ ಮಾತ್ರ ನೋಡಿದ್ವಿ. ಬಟ್ ನೆಕ್ಸ್ಟ್ ಸೀಸನಲ್ಲಿ ಎಲ್ಲರೂ ಇರ್ತಾರೆ. ಅದರಲ್ಲೂ ಈ ಸೀರೀಸ್ನಲ್ಲಿ ಕೊಟ್ಟಿರೋ ಬಿಲ್ಡಪ್ ನೋಡಿದ್ರೆ ಮರಿ ಈಸ್ ಎ ಟ್ರೂ ವೆಪನ್ ಫಾರ್ ಓಮ್ ಲ್ಯಾಂಡರ್ ಅನ್ನೋ ರೇಂಜ್ಗೆ. ಬಟ್ ನನಗೆ ಮಾತ್ರ ಅವಳ ಪವರು ಹೆಚ್ಚು ಕಡಿಮೆ ವಿಕ್ಟೋರಿಯಾ ನ್ಯೂಮನ್ ರೀತಿಯೇ ಇದೆ. ಅದನ್ನು ಕಳೆದ ಸೀಸನ್ನಲ್ಲಿ ಅವಳೇನೆ ಹೇಳ್ಕೊಂಡಿದ್ದಾಳೆ, ನಮ್ಮಿಬ್ಬರು ಪವರ್ ಹೆಚ್ಚು ಕಡಿಮೆ ಒಂದೇ ಥರನೇ ಇದೆ ಅಂತಂತೇಳಿ. ಆದರೆ ವಿಕ್ಟೋರಿಯಾಗೆ ಪೊಲಿಟಿಕಲ್ ಕೆರಿಯರ್ ಇತ್ತು, ಫ್ಯಾಮಿಲಿ ಇತ್ತು. ಸೊ ಹಂಗಾಗಿ ಓಮ್ ಲ್ಯಾಂಡರ್ ವಿರುದ್ಧ ಪವರ್ಸನ್ನು ಅವಳು ಯಾವತ್ತೂ ಕೂಡ ಯೂಸ್ ಮಾಡೇ ಇಲ್ಲ, ಟ್ರೈ ಕೂಡ ಮಾಡಿಲ್ಲ. ಆದರೆ ಮರಿ ಏನು ಮಾಡ್ತಾಳೆ ಹೆಂಗೆ ಅಂತಂತ ಹೇಳ್ಬಿಟ್ಟು ನೋಡಬೇಕು. ಓವರಾಲ್ ಆಗಿ ಹೇಳಬೇಕು ಅಂತಂತೇಳಿದ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಅಷ್ಟೇ ಹೈಪ್ ಜೊತೆ ಎಂಡ್ ಆಗಿದೆ ಈ ಜೆನ್ವಿ ಸೀಸನ್ 2. ಇನ್ನು ಮುಂದೇನಾಗುತ್ತೆ ಅಂತಂತ ಹೇಳ್ಬಿಟ್ಟು ದಿ ಬಾಯ್ಸ್ ಸೀಸನ್ 5ನಲ್ಲಿ ಕಾದು ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಶಾಂತಿ ತೂತನ ಕಥೆಯನ್ನು ನಿಮ್ಗೆ ಹೇಳ್ತೀನಿ. ಆ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.